ಇವಾಗ 66 KV ಇಂದ 11 KV ಗೆ ಕನ್ವರ್ಟ್ ಮಾಡುವಂತ ಒಂದು ಸಬ್ಸ್ಟಿಟ್ಯೂಷನ್ ಲೇಔಟ್‌ನ ನೋಡೋಣ. ಸೊ ಒಂದು ಸಬ್ಸ್ಟಿಟ್ಯೂಷನ್ ಅಲ್ಲಿ ಕಾಮನ್ ಆಗಿ ಸರ್ಕ್ಯೂಟ್ ಬ್ರೇಕರ್ ಇರುತ್ತೆ, ಲೈಟಿಂಗ್ ಅರೆಸ್ಟರ್ ಇರುತ್ತೆ, GOS ಇರುತ್ತೆ, ಐಸೋಲೇಟರ್ ಇರುತ್ತೆ. ಸೊ ಮತ್ತೆ ಅರ್ಥಿಂಗ್ ಪಿಟ್ಗಳಿರುತ್ತೆ ಫ್ರೆಂಡ್ಸ್. ಸೊ ಇವುಗಳನ್ನ ಕಾಮನ್ ಆಗಿ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ 11 KV ಪವರ್ ಸಪ್ಲೈ ಸಿಗ್ತಾ ಇದೆ. ಸೊ ಇಲ್ಲಿ 2 ಇನ್ಕಮಿಂಗ್ ಐತೆ, 66 KV ಇನ್ಕಮಿಂಗ್ 1, 66 KV ಇನ್ಕಮಿಂಗ್ 2 ಅಂತ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಒಂದು ಐಸೋಲೇಟರ್ಗೆ ಕನೆಕ್ಟ್ ಮಾಡಿದ್ದೀವಿ. ಆ ಐಸೋಲೇಟರ್ ಬಂದು ಡಬಲ್ ಬ್ರೇಕರ್ ಐಸೋಲೇಟರ್ ಅಂತ ಕರೀತಾರೆ. ಸೊ ಇಂಥವು ಇರುತ್ತಲ್ಲ ಫ್ರೆಂಡ್ಸ್, ಇದು ಬಂದು ಡಬಲ್ ಬ್ರೇಕರ್ ಐಸೋಲೇಟರ್ ಅಂತ. ಸೊ ಮತ್ತೆ ಅದಕ್ಕೆ ಮತ್ತೆ ಅರ್ಥಿಂಗ್ಗೆ ಕನೆಕ್ಟ್ ಮಾಡಿದರೆ ಡೈರೆಕ್ಟ್ ಆಗಿ ಒಂದು ಸಿಸ್ಟಮ್ನ ಯೂಸ್ ಮಾಡಿ. ಸೊ ಆ ಜಾಗದಲ್ಲಿ ಒಂದು ಸಿಂಗಲ್ ಐಸೋಲೇಟರ್ನ ಯೂಸ್ ಮಾಡಿದರೆ ಇದು ಡಬಲ್ ಬ್ರೇಕರ್ ಐಸೋಲೇಟರ್ ಮೇಲೆ ಇರುವಂಥದ್ದು, ಕೆಳಗಡೆ ಇರುವಂಥದ್ದು ಸಿಂಗಲ್ ಐಸೋಲೇಟರ್. ಸರಿನಾ ಫ್ರೆಂಡ್ಸ್? ಸೊ ಅದಾದ್ಮೇಲೆ ಒಂದು ಸರ್ಕ್ಯೂಟ್ ಬ್ರೇಕರ್ ಕನೆಕ್ಟ್ ಮಾಡಿದರೆ ಸರ್ಕ್ಯೂಟ್ ಬ್ರೇಕರ್ ಇಂದ ಮತ್ತೆ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ ಕನೆಕ್ಟ್ ಮಾಡಿದ್ರೆ ಆ ಕರೆಂಟ್ ಟ್ರಾನ್ಸ್ಫಾರ್ಮರ್ ಬಂದು 800:1 ಹಂಗಂದ್ರೆ 800 ಆಂಪ್ಸ್ ಬರ್ತಾ ಇದ್ರೆ ಔಟ್ಪುಟ್ ನಲ್ಲಿ 1 ಆಂಪ್ಸ್ ಅಂತ ರೀಡಿಂಗ್ ತೋರಿಸುತ್ತೆ. ಸರಿನಾ? ಸೊ ಅಲ್ಲಿಂದ ಡೈರೆಕ್ಟ್ ಒಂದು ಬಸ್ ಬಾರ್ಗೆ, ದೊಡ್ಡ ಬಸ್ ಬಾರ್ಗೆ ಕನೆಕ್ಟ್ ಮಾಡಿದ್ರೆ ಸೊ ಅದು ಬಂದು ACSR ಕಂಡಕ್ಟರ್ನ ಬಸ್ ಬಾರ್. ಸೊ ಅದರ ಡಯಾಮೀಟರ್ ಎಷ್ಟಿರುತ್ತೆ ಅಂದ್ರೆ 260 mm². ಸರಿನಾ? ಸೊ ACSR ಕಂಡಕ್ಟರ್ ಯೂಸ್ ಮಾಡಿ ಒಂದು ದೊಡ್ಡ ಬಸ್ ಬಾರ್ಗೆ ಕನೆಕ್ಟ್ ಮಾಡಿದ್ರೆ ಸೊ ಆ ಬಸ್ ಬಾರ್ ನಲ್ಲಿ ಮತ್ತೆ ಇನ್ನೊಂದು ಬಸ್ ಕಪ್ಲರ್ 66 KV ಸರ್ಕ್ಯೂಟ್ ಬ್ರೇಕರ್ನ ಯೂಸ್ ಮಾಡಿ, ಮತ್ತೆ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್, ಮತ್ತೆ ಒಂದು ಡಬಲ್ ಬ್ರೇಕರ್ ಐಸೋಲೇಟರ್ನ ಯೂಸ್ ಮಾಡಿ, ಮತ್ತೆ ಒಂದು ಬಸ್ ಕಪ್ಲರ್ನ ಯೂಸ್ ಮಾಡಿದರೆ ವಿತ್ ಅದರ ಜೊತೆಗೆ ಒಂದು ಲೈಟ್ನಿಂಗ್ ಅರೆಸ್ಟರ್ನ ಪ್ಲೇಸ್ ಮಾಡಿದರೆ ಸೊ ಏನಾದರೂ ಲೈಟ್ನಿಂಗ್ ಆದರೆ ಸೊ ಆ ಜಾಗದಲ್ಲಿ ಲೈಟ್ನಿಂಗ್ ಅರೆಸ್ಟರ್ನ ಗ್ರೌಂಡಿಗೆ ಕೊಟ್ಟು ಮೆಟಲ್ಗೆ ಕನೆಕ್ಟ್ ಮಾಡಿ ಸೊ ಅದನ್ನ ಅರ್ತ್ಗೆ ಕನೆಕ್ಟ್ ಮಾಡಿರ್ತಾರೆ. ಯಾವಾಗಲೂ ಒಂದು ಲೈಟ್ನಿಂಗ್ ಅರೆಸ್ಟರ್ನ ಅರ್ತ್ಗೆ ಕನೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಮತ್ತೆ ಸೇಮ್ ಅದೇ ಬಸ್ ಬಾರ್ ನಲ್ಲಿ ಲೈಕ್ 260 mm² ACSR ಬಸ್ ಕಂಡಕ್ಟರ್ ನಲ್ಲಿ ಮತ್ತೆ ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ನ ಕನೆಕ್ಟ್ ಮಾಡಿದ್ರೆ ಸೊ ಅದು ಬಂದು ಇನ್ಕಮಿಂಗ್ 66 KV ಇರುತ್ತಲ್ಲ ಫ್ರೆಂಡ್ಸ್. ಸೊ ಅದರ ಇನ್ಕಮಿಂಗ್ ನಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ಏನ್ ರೀಸನ್ ಅಂದ್ರೆ 66 KV ಪವರ್ ವೋಲ್ಟೇಜ್ ಬರ್ತಾ ಇದೆ ಅಂತ ಚೆಕ್ ಮಾಡಲು ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಿ. ಸೊ ಅದು ಬಂದು 66 KV to 110 ಇಷ್ಟಾಗಿರುತ್ತೆ ಫ್ರೆಂಡ್ಸ್. ಸರಿನಾ? ಸೊ ಆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನು ಕೂಡ ಅರ್ತ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಮತ್ತೆ ಕರೆಂಟ್ ಟ್ರಾನ್ಸ್ಫಾರ್ಮರ್ನ ಏನ್ ರೀಸನ್ಗೋಸ್ಕರ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಸಬ್ಸ್ಟೇಷನ್ ನಲ್ಲಿ ಸೊ ಹೈ ವೋಲ್ಟೇಜ್ ಮತ್ತೆ ಕರೆಂಟ್ ನ ಮೆಜರ್ ಮಾಡಲು ಈ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಮತ್ತೆ ಕರೆಂಟ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತಾರೆ. ಸೊ ನಮ್ಮ ಚಾನಲ್ ನಲ್ಲಿ ಆಲ್ರೆಡಿ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ನೋಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಅದಾದ್ಮೇಲೆ ಈ 66 KV ಪವರ್ ಸಪ್ಲೈನ ಇನ್ನೊಂದು ಸಬ್ಸ್ಟೇಷನ್ಗೆ ತಲುಪಿಸಬೇಕು. ಸೊ ಅದಿಲ್ಲದೆ 11 KV ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಇನ್ನೊಂದು ಬಸ್ ಬಾರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ಏನ್ ರೀಸನ್ ಅಂದ್ರೆ ಒಂದು ಬಸ್ ಬಾರ್ ಬಂದು ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇನ್ನೊಂದು ಬಸ್ ಬಾರ್ ಬಂದು ಪ್ರಾಪರ್ ಆಗಿ ವರ್ಕ್ ಆಗ್ತಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಎರಡು ಬಸ್ ಬಾರ್ ನ ಯೂಸ್ ಮಾಡ್ತಾರೆ. ಸೊ ಇಲ್ಲೇ ಮೆನ್ಷನ್ ಮಾಡಿದ್ರೆ 66 KV ಬಸ್ ನಂಬರ್ 1, 66 KV ಬಸ್ ನಂಬರ್ 2 ಅಂತ. ಸೊ ಇಲ್ಲಿ ಇನ್ಕಮಿಂಗ್ 66 KV 1 and 2 ನ ಬಸ್ ಬಾರ್ 1 and ಬಸ್ ಬಾರ್ 2 ಗೆ ಕನೆಕ್ಟ್ ಮಾಡಿದ್ರೆ ವಿತ್ ಡಬಲ್ ಬ್ರೇಕರ್ ಐಸೋಲೇಟರ್ ನ ಯೂಸ್ ಮಾಡಿ. ಸೊ ಮಧ್ಯದಲ್ಲಿ 66 KV ಇನ್ಕಮಿಂಗ್ 1, ಇನ್ಕಮಿಂಗ್ 2 ನ ಕನೆಕ್ಟ್ ಮಾಡಿದ್ರೆ ಸೊ ಎರಡು ಔಟ್ಪುಟ್ ಬಸ್ಗೆ ಕನೆಕ್ಟ್ ಮಾಡುವಂತಹ ಇನ್ಕಮಿಂಗ್ ಬರುತ್ತಲ್ಲ ಫ್ರೆಂಡ್ಸ್. ಸೊ ಎರಡು ಬಸ್ ಬಾರ್ಗೆ ಒಂದೊಂದು ಡಬಲ್ ಬ್ರೇಕರ್ ಐಸೋಲೇಟರ್ ನ ಯೂಸ್ ಮಾಡಿರ್ತಾರೆ. ಸರಿನಾ? ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ 66 KV ಇನ್ಕಮಿಂಗ್ 1, ಇನ್ಕಮಿಂಗ್ 2 ನಲ್ಲಿ ಡಬಲ್ ಬ್ರೇಕರ್ ಐಸೋಲೇಟರ್ ನ ಯೂಸ್ ಮಾಡಿದರೆ ಸೊ ಏನ್ ರೀಸನ್ಗೋಸ್ಕರ ಅಂದ್ರೆ ಇವಾಗ ಬಸ್ ನಂಬರ್ 1 ಮಾತ್ರ ಪ್ರಾಪರ್ ಆಗಿ ವರ್ಕ್ ಆಗ್ತಿರುತ್ತೆ. ಇವಾಗ ಲೈನ್ ಕಂಡಕ್ಟ್ ಆಗಿದೆ. ಬಸ್ ನಂಬರ್ 2 ವರ್ಕ್ ಆಗಲ್ಲ. ಸೊ ಅದನ್ನ ಆಫ್ ಮಾಡಿರ್ತಾರೆ. ಸೊ ಯಾವಾಗ ಇದನ್ನ ಆನ್ ಮಾಡ್ತಾರೆ ಅಂದ್ರೆ ಬಸ್ 66 KV ಬಸ್ ನಂಬರ್ 1 ಬಂದು ಏನಾದರೂ ಅಬ್ನಾರ್ಮಲ್ ಕಂಡೀಷನ್ ಆಗಿದ್ದು ಫಾಲ್ಟ್ ಅಕರ್ ಆಗಿದ್ರೆ ಬಸ್ ನಂಬರ್ 2 ನ ಆನ್ ಮಾಡ್ತಾರೆ. ಸೊ ಆವಾಗ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಡಬಲ್ ಬ್ರೇಕರ್ ಐಸೋಲೇಟರ್ ನ ಯೂಸ್ ಮಾಡಿರ್ತಾರೆ. ಸರಿನಾ? ಸೊ ಇವಾಗ ಫಸ್ಟ್ ಸಪ್ಲೈ ಎಲ್ಲಿಂದ ಹೋಗ್ತಾ ಇದೆ ಅಂದ್ರೆ ಬಸ್ ನಂಬರ್ 1 ಇಂದ ಎಲ್ಲಾ ಸೈಡ್ ಹೋಗ್ತಾ ಇದೆ. ಲೈಕ್ 66 KV ಔಟ್ ಗೋಯಿಂಗ್ ಮತ್ತೆ 11 KV ಕನ್ವರ್ಟ್ ಮಾಡ್ತಾ ಇದ್ದಾರೆ ಬಸ್ ನಂಬರ್ 1 ಇಂದ. ಸೊ ಯಾವಾಗ ಬಸ್ ನಂಬರ್ 2 ಆನ್ ಮಾಡ್ತಾರೆ ಅಂದ್ರೆ ಬಸ್ ನಂಬರ್ 1 ಫಾಲ್ಟ್ ಆದಾಗ. ಬಸ್ ನಂಬರ್ 2 ಯಾವಾಗ ಆನ್ ಮಾಡ್ತಾರೆ ಅಂದ್ರೆ ಬಸ್ ನಂಬರ್ 2 ಫಾಲ್ಟ್ ಅಕರ್ ಆದಾಗ. ಸೊ ಇವಾಗ 66 KV ಔಟ್ ಗೋಯಿಂಗ್ ಲೈನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ಅದರಲ್ಲಿ ಏನೇನು ಯೂಸ್ ಮಾಡಿರ್ತಾರೆ ಅಂತ. ಸೊ ಎರಡು ಔಟ್ ಗೋಯಿಂಗ್ ಹೋಗ್ತಾ ಇದೆ ಬಸ್ ನಂಬರ್ 1 ಇಂದ ಮತ್ತೆ 2 ಇಂದ. ಸೊ ಎರಡು ಕೂಡ ಒಂದಾಗುತ್ತೆ. ಸರಿನಾ? ಸೊ ಇವಾಗ ಔಟ್ ಗೋಯಿಂಗ್ ನಲ್ಲಿ 66 KV ಔಟ್ ಗೋಯಿಂಗ್ ನಲ್ಲಿ ಎರಡು ಕರೆಂಟ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಿರ್ತಾರೆ, ಮತ್ತೆ ಒಂದು ಸರ್ಕ್ಯೂಟ್ ಬ್ರೇಕರ್, ಮತ್ತೆ ಅದಲ್ಲದೆ ಅದಕ್ಕೂ ಕೂಡ ಡಬಲ್ ಬ್ರೇಕರ್ ಐಸೋಲೇಟರ್ ನ ಯೂಸ್ ಮಾಡಿ ಒಂದು
ಎರಡಕ್ಕೂ ಐಸೋಲೇಟರ್ ನ ಯೂಸ್ ಮಾಡಿರ್ತಾರೆ. ಸೊ ಅದನ್ನ ಅರ್ತ್ ಗೆ ಕನೆಕ್ಟ್ ಮಾಡಿರ್ತಾರೆ ಫ್ರೆಂಡ್ಸ್, ಸರಿನಾ? ಸೊ ಅರ್ತ್ ಗೆ ಕನೆಕ್ಟ್ ಮಾಡಲು ಕೂಡ ಐಸೋಲೇಟರ್ ನ ಯೂಸ್ ಮಾಡಿ ಅರ್ತ್ ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಅದಿಲ್ಲದೆ ಮತ್ತೆ ಈ 66 KVA ನ 11 KV ಕನ್ವರ್ಟ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಅಲ್ಲಿ. ಸೊ ಇದು ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್. ಸೊ ಈ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ 66 KVA ಇಂದ 11 KV ಕನ್ವರ್ಟ್ ಮಾಡಲು ಸೊ ಇಲ್ಲಿ ಎರಡೆರಡು ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಿರ್ತಾರೆ. ಸೊ ಏನ್ ರೀಸನ್ ಅಂದ್ರೆ ಎರಡು ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಲು ಸಪೋಸ್ ಯಾವ್ದಾದ್ರು ಒಂದು ಟ್ರಾನ್ಸ್ಫಾರ್ಮರ್ ಫಾಲ್ಟ್ ಅಕರ್ ಆಗಿದ್ರೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ನಾರ್ಮಲ್ ಆಗಿ ರನ್ ಮಾಡ್ತಾರೆ. ಸೊ ಎರಡೂ ಕೂಡ ಸಮ್ಟೈಮ್ಸ್ ರನ್ ಮಾಡ್ತಾರೆ. ಸೊ ಈ 66 KV ಇಂದ 11 KV ಗೆ ಕನ್ವರ್ಟ್ ಮಾಡುವಂತ ಟೈಮ್ಲಿ ಯಾವ ಎಕ್ವಿಪ್ಮೆಂಟ್ ನ ಯೂಸ್ ಮಾಡಿರ್ತಾರೆ ಅಂತ ನೋಡೋಣ. ಸೇಮ್ ಅದೇ ರೀತಿ ಕೂಡ ಸ್ಟಾರ್ಟಿಂಗ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಿರ್ತಾರೆ. ಸೊ ಮತ್ತೆ ಒಂದು ಸರ್ಕ್ಯೂಟ್ ಬ್ರೇಕರ್. ಸೊ ಇಲ್ಲಿ OCB ಅಂತ ಮೆನ್ಷನ್ ಮಾಡಿರ್ತಾರೆ. ಐ ಮೀನ್ ಆಯಿಲ್ ಸರ್ಕ್ಯೂಟ್ ಬ್ರೇಕರ್ ಅಥವಾ ಏರ್ ಬ್ಲಡ್ ಸರ್ಕ್ಯೂಟ್ ಬ್ರೇಕರ್ ನ ಯೂಸ್ ಮಾಡ್ತಾರೆ. ಸೊ ಅದಾದ ನಂತರ ಒಂದು ಲೈಟ್ನಿಂಗ್ ಅರೆಸ್ಟರ್ ನ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಲೈಟ್ನಿಂಗ್ ಅರೆಸ್ಟರ್ ನ ಡೈರೆಕ್ಟ್ ಆಗಿ ಎಕ್ವಿಪ್ಮೆಂಟ್ ಮೆಟಲ್ ಬಾಡಿಗೆ ಟಚ್ ಮಾಡಿ ಸೊ ಅದಾದ ನಂತರ ಅದನ್ನ ಅರ್ತ್ ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಲೈಟ್ನಿಂಗ್ ಬಂದು ಏನಾದ್ರು ಆದ್ರೆ ಸೊ ಅದು ಡೈರೆಕ್ಟ್ ಆಗಿ ಅರ್ತ್ ಗೆ ಫ್ಲೋ ಆಗುತ್ತೆ. ಸೊ ಬ್ಯಾಕ್ ಗ್ರೌಂಡ್ ನಲ್ಲಿ ಏನಾದ್ರು ವಾಯ್ಸ್ ಕೇಳಿಸ್ತಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದಾದ್ಮೇಲೆ ಲೈಟ್ನಿಂಗ್ ಅರೆಸ್ಟರ್ ಇಂದ ಐ ಮೀನ್ ಸರ್ಕ್ಯೂಟ್ ಬ್ರೇಕರ್ ಅಂದ್ರೆ ಡೈರೆಕ್ಟ್ ಆಗಿ 66 KV ಇಂದ 11 KV ಕನ್ವರ್ಟ್ ಮಾಡುವಂತ ಒಂದು ಟ್ರಾನ್ಸ್ಫಾರ್ಮರ್ ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಒಂದೊಂದು ಡಿಸ್ಟ್ರಿಬ್ಯೂಷನ್ ಗೆ ಲೈಕ್ ಈ ರೀತಿಯಾದಂತಹ ಒಂದು ಡಿಸ್ಟ್ರಿಬ್ಯೂಷನ್ ಲೈನ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅಲ್ಲಿ ನೀನ್ ಯೂಸ್ ಮಾಡಿರ್ತಾರೆ ಅಂದ್ರೆ ಸೊ ಅಲ್ಲೂ ಕೂಡ ಅಷ್ಟೇ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತೆ ಒಂದು ಸರ್ಕ್ಯೂಟ್ ಬ್ರೇಕರ್ ನ ಯೂಸ್ ಮಾಡಿರ್ತಾರೆ. ಸೊ ಆ ಸರ್ಕ್ಯೂಟ್ ಬ್ರೇಕರ್ ಇಂದ ಫೀಡರ್ಸ್ ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಫೀಡರ್ ನಲ್ಲಿ ಒಂದೊಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತೆ ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ನ ಕನೆಕ್ಟ್ ಮಾಡಿದ್ರೆ ಸೊ ಎಷ್ಟು ವೋಲ್ಟೇಜ್ ಫ್ಲೋ ಆಗ್ತಿದೆ ಅಂತ ಮೆಜರ್ ಮಾಡಲು. ಸೊ ಅದಾದ್ಮೇಲೆ ಒಂದು ಸಿಂಗಲ್ ಐಸೋಲೇಟರ್ ನ ಯೂಸ್ ಮಾಡಿ ಅಲ್ಲೂ ಕೂಡ ಒಂದು OCB ಐ ಮೀನ್ ಸರ್ಕ್ಯೂಟ್ ಬ್ರೇಕರ್ ನ ಯೂಸ್ ಮಾಡಿ ಸೊ ಅದರ ಔಟ್ಪುಟ್ ನಲ್ಲಿ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಡೈರೆಕ್ಟ್ ಆಗಿ ಫೀಡರ್ ಗೆ ಕನೆಕ್ಟ್ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಇಲ್ಲಿ ಎರಡು 11 KV ಬಸ್ ಐತೆ. ಸೊ ಎರಡಕ್ಕೂ ಕೂಡ ಒಂದು ಬಸ್ ಕಪ್ಲರ್ ನ ಯೂಸ್ ಮಾಡಿರ್ತಾರೆ. ಸೊ ಏನ್ ರೀಸನ್ ಗೋಸ್ಕರ ಅಂದ್ರೆ ಸೊ ಇವಾಗ 11 KV ನಲ್ಲಿ ಯಾವ್ದಾದ್ರು ಒಂದು 11 KV ಬಸ್ ಬಾರ್ ಬಂದು ಫಾಲ್ಟ್ ಅಕರ್ ಆದ್ರೆ ಮತ್ತೆ ಇನ್ನೊಂದು 11 KV ಬಸ್ ಬಾರ್ ನ ಕಪಲ್ ಮಾಡಿ ಸೊ ಅದಕ್ಕೆ ಸಪ್ಲೈ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಇದಕ್ಕೆ ಬಸ್ ಕಪ್ಲರ್ ನ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ಮೆಲೋಡಿನೂ ಕೂಡ ಅಷ್ಟೇ 66 KV ಬಸ್ ಕಪ್ಲರ್ ನ ಯೂಸ್ ಮಾಡಿರ್ತಾರೆ. ಸೊ ಏನ್ ರೀಸನ್ ಗೋಸ್ಕರ ಅಂದ್ರೆ ಇವಾಗ ಬಸ್ ನಂಬರ್ 1 ಫಾಲ್ಟ್ ಆಗಾದ್ರೆ ಬಸ್ ನಂಬರ್ 2 ಇಂದ ಬಸ್ ಕಪ್ಲರ್ ನ ಯೂಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಲು ಬಸ್ ನಂಬರ್ 1 ಅಂಡ್ ಬಸ್ ನಂಬರ್ 2 ಗೆ ಬಸ್ ಕಪ್ಲರ್ ನ ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಬಸ್ ಕಪ್ಲರ್ ನ ಯೂಸ್ ಮಾಡ್ತಾರೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಏಕೆಂದ್ರೆ ತುಂಬಾ ರೀಚ್ ಆಗಬೇಕು ಫ್ರೆಂಡ್ಸ್. ಸೊ ಒಂದು ರೀಸನ್ ಇಂದ ಥ್ಯಾಂಕ್ ಯು ಫಾರ್ ವಾಚಿಂಗ್.